ಈ ಭಾಷೆ ಒಂದು ಲೆವೆಲ್ ಆದರೆ ಭಗವತ್ ಪ್ರೇಮ ಅಂತ ಅಂದಾಗ ಸೇಮ್ ಅದೇ ಪ್ರೇಮವೇ ಕಾಮರಹಿತವಾಗಿ ಮೋಹರಹಿತವಾಗಿ ಭಕ್ತಿ ಭಾವದಲ್ಲಿ ಗೌರವದಿಂದ ಅದು ಮೆಚುರಿಟಿಯಿಂದ ಬರುತ್ತೆ. ಸೇಮ್ ಎಮೋಷನ್, ರಿಫೈನ್ಡ್ ಎಮೋಷನ್, ಸಾತ್ವಿಕ್ ಎಮೋಷನ್, ಇದು ನಮ್ಮಲ್ಲಿ ಬರೋಕ್ಕೆ ಇಟ್ ಟೇಕ್ಸ್ ಟೈಮ್. ಇದರಲ್ಲೆಲ್ಲ ಏನಿಲ್ಲ ಅಂತ ಗೊತ್ತಾಗಿ ಜರಡಿ ಹಿಡಿದು ಕಾಮನ, ಜರಡಿ ಹಿಡಿದು ಮೋಹನ, ಅಟ್ಯಾಚ್ಮೆಂಟ್ಗಳಿಂದ ಆಸೆಗಳಿಂದ ಬಿಡಿಸ್ಕೊಂಡು ಬಂದಾಗ ಓಹೋ ಇದೇ ಎಮೋಷನ್, ರಿಫೈನ್ಡ್ ಎಮೋಷನ್, ಫುಲ್ ಆಫ್ ಸತ್ವ, ಇದು ಅನುಭವಕ್ಕೆ ಬರುತ್ತೆ. ಈ ಟ್ರಾನ್ಸ್ಫಾರ್ಮೇಷನ್ ನಮ್ಮಲ್ಲಿ ಆಗಿದ್ದು ಹೊರಗಡೆ ಯಾರಿಗೂ ನಾವು ಅರ್ಥ ಮಾಡಿಸೋಕ್ಕಾಗಲ್ಲ ಏನು ಪ್ರೀತಿ ಇದು ಅಂತ. ಬರೀ ಆರ್ಡಿನರಿ ಪ್ರೀತಿ ಗೊತ್ತಿರೋರು, ಪ್ರೇಮ ಗೊತ್ತಿರೋರು, ಕಾಮ ಗೊತ್ತಿರೋರು, ಭಕ್ತಿಯನ್ನು ಇದಕ್ಕೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡಿರೋರು, ಕುರುಡು ಭಕ್ತಿನಲ್ಲಿರೋರಿಗೆ ಈ ಪ್ರೇಮಿಗಳು, ಭಕ್ತ ಮೀರಾ ಅಂತಹ ಪ್ರೇಮಿಗಳು ಅಥವಾ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಪ್ರೇಮದಲ್ಲಿ ಮುಳುಗಿರೋರು, ಭಗವಂತನ ಸ್ಮರಣೆಯಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಪ್ರಾರಂಭದಲ್ಲಿ ಈ ಅನ್ಕಂಡೀಷನಲ್ ಲವ್ ಬಂದಾಗ ಜನ ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ, ತಪ್ಪು ತಿಳ್ಕೊಳ್ಬಹುದು, ಮ್ಯಾನಿಪುಲೇಟ್ ಮಾಡ್ಬೋದು, ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು, ಅವ್ರನ್ನ ನೋಡಿ ಅಪಹಾಸ್ಯ ಮಾಡ್ಬೋದು, ನಗಬಹುದು, ಇವ್ರೇನು ಪ್ರೀತಿಸ್ತಾರ ಅಂತ. ಇಡೀ ವಿಶ್ವದಲ್ಲಿ ಇರುವ ಎಲ್ಲ ಜೀವರಾಶಿಯನ್ನು ನಾನು ಪ್ರೀತಿಸ್ತೀನಿ ಅಂದಾಗ ಅದೊಂದು ಬರೀ ಒಂದು ಆದರ್ಶ ಅಂದ್ಕೊಳ್ತಾರೆ ಹೊರತು ಪ್ರೀತಿ ಮಾಡೋಕ್ಕೆ ಸಾಧ್ಯನಾ ಅಂತ ಒಂದು ಡೌಟ್ ಕೂಡ ಬರ್ಬೋದು. ಆಗ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು, ಜನಗಳು ಪ್ರಾಬ್ಲಮ್ಸ್ ಆಗಬಹುದು. ದ ಸೇಮ್ ಲವ್ ಬ್ರಿಂಗ್ಸ್ ಪ್ರಾಬ್ಲಮ್. ಒಂದು ಸೈಕ್ಲೋನ್ ಥರ ನಿನ್ನ ಜೀವನದಲ್ಲಿ ಹೇಳ್ಬೋದು. ಪ್ರೀತಿ ಮಾಡೋದೇ ತಪ್ಪು ಅನ್ನೋ ಹಾಗೆ ಜನ ಮಾಡ್ತಾರೆ, ಆ ಥರನೂ ಆಗ್ಬೋದು. ಆಗ ಎದುರಿಸೋರೇ ಬಹಳ ಇರೋದು. ಆಗ ನಾವು ಎದುರಿಸಿದಾಗ ನಮಗೆ ಒಂದು ಕೇಂದ್ರ ನಮ್ಮಲ್ಲಿ ಸಿಗುತ್ತೆ. ಡಿಸ್ಟರ್ಬ್ ಆಗಬಾರ್ದು ನಾವು. ಆ ಕೇಂದ್ರ ನಮ್ಮನ್ನು ಆಳವಾಗಿ ಕರ್ಕೊಂಡು ಹೋಗುತ್ತೆ. ಒಳ್ಳೆ ಬೇರೂರುತ್ತೆ, ನಮ್ಮ ಭಕ್ತಿ ಬೇರೂರುತ್ತೆ. ಭಗವಂತನ ಕಡೆಗೆ ಅದು ಬೆಳೆಯೋದಕ್ಕೆ ಶುರು ಆಗುತ್ತೆ. ಅಗಾಧವಾಗಿ ಬೆಳೆಯುತ್ತೆ, ಅಗಾಧವಾಗಿ ಬೆಳೆಯುತ್ತೆ. ಯಾವ ಸಮಸ್ಯೆ, ಯಾರ ಮಾತು ಏನು ಅದು ನಿನಗೆ ಪ್ರಾಬ್ಲಮ್ ಆಗೋದಿಲ್ಲ. ಆವಾಗಲೇ ನಾವು ಯಾರ ಪ್ರಶಂಸೆಯನ್ನು, ಯಾರ ಒಂದು ಒಪಿನಿಯನ್ನು ಕೇಳದೆ ಆ ಇಂಡಿವಿಜುವಲ್ ಗ್ರೋತ್ ನಮ್ಮಲ್ಲಿ ಬಂದಾಗ ನಮಗೆ ಸಿಗೋದು ಅನುಗ್ರಹ, ಗ್ರೇಸ್. ಅಲ್ಲಿವರೆಗೂ ಗ್ರೇಸ್ ಇಲ್ಲ. ಆ ಗ್ರೇಸ್ ಬಂದಾಗ ಆ ಇಂಟಿಗ್ರಿಟಿ ನಮಗೆ ಗೊತ್ತಾಗುತ್ತೆ. ದೇಹ, ಮನಸ್ಸು, ಬುದ್ಧಿ, ನಮ್ಮ ಆತ್ಮ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಪ್ರೇಮನ ಯಾವತ್ತೂ ಆ ಎಮೋಷನ್ನ ಅವಾಯ್ಡ್ ಮಾಡಬಾರ್ದು. ಅದರ ಚಾಲೆಂಜಸ್ ಇರುತ್ತೆ, ಅದನ್ನು ನಾವು ಫೇಸ್ ಮಾಡಬೇಕಾಗುತ್ತೆ, ಫೇಸ್ ಮಾಡಬೇಕು. ನೆವರ್ ಅವಾಯ್ಡ್ ಲವ್. ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ಇಂಟು ಭಕ್ತಿ. ಭಕ್ತಿ ಆಗೋಕ್ಕೆ ಬಿಡಬೇಕಾದ್ರೆ ನಾವಿಂಥ ಆಪರ್ಚುನಿಟಿನ ಕಳ್ಕೋಬಾರ್ದು. ಪ್ರೀತಿಸಬೇಕು, ಹ್ಯುಮ್ಯಾನಿಟಿನ ಪ್ರೀತಿಸಬೇಕು, ಪ್ರಪಂಚನ ಪ್ರೀತಿಸಬೇಕು.